ಬಿಗ್ ಬಾಸ್ ನಲ್ಲಿ ಬಿಗ್ ಬಾಸ್ ರೆಸಾರ್ಟ್ ಆಗಿ ಟಾಸ್ಕ್ ಒಂದನ್ನ ಕೊಡ್ತಾರೆ. ಅದೇ ರೀತಿ ಈ ಸೀಸನ್ ನಲ್ಲೂ ಬಿಬಿ ಪ್ಯಾಲೇಸ್ ಆಗಿ ಬಿಗ್ ಬಾಸ್ ಮನೆ ಬದಲಾಗ್ತಾ ಇದೆ. ಇದರ ಅಪ್ಡೇಟ್ ಏನು ನೀವೇ ನೋಡಿ. ಅತಿಥಿಗಳಾಗಿ ಬಂದಿರುವ ರಜತ್, ಮಂಜು ಮನೆಯ ವಾತಾವರಣ ಹಾಳು ಮಾಡಿದ್ದಾರೆ ಎನ್ನಲಾಗ್ತಿದೆ. ಕಳೆದ ಸೀಸನ್ ನಲ್ಲಿ ಇದೇ ಟಾಸ್ಕ್ ವೇಳೆ ರಜತ್ ವರ್ತನೆಗೆ ಸುದೀಪ್ ಕ್ಲಾಸ್ ತೆಗೆದುಕೊಂಡ ಹಳೆಯ ವಿಡಿಯೋ ಇದೀಗ ಭಾರಿ ವೈರಲ್ ಆಗ್ತಿದೆ. ರಜತ್, ಮಂಜು ಅತಿಯಾಗಿ ವರ್ತಿಸುತ್ತಾ ಇದ್ದಾರಾ ಅಥವಾ ಗಿಲ್ಲಿ ಕೆರಳಿಸಿದ್ದೇ ಇದಕ್ಕೆ ಕಾರಣ ಆಯ್ತಾ? ಈ ಬಗ್ಗೆ ಚರ್ಚೆ ಶುರುವಾಗ್ತಿದೆ. ಪ್ರತಿ ಬಾರಿ ಬಿಗ್ ಬಾಸ್ ಸೀಸನ್ ನಲ್ಲೂ ರೆಸಾರ್ಟ್ ಟಾಸ್ಕ್, ಸ್ಕೂಲ್ ಟಾಸ್ಕ್ ಅಥವಾ ಕಾಲೇಜ್ ಟಾಸ್ಕ್ ಇತ್ಯಾದಿಗಳನ್ನ ನೀಡಲಾಗುತ್ತೆ. ಅದೇ ರೀತಿ ಈ ವರ್ಷವೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ರೆಸಾರ್ಟ್ ಟಾಸ್ಕ್ ಅನ್ನ ನೀಡಲಾಗಿದೆ. ಈ ವೇಳೆ ಅತಿಥಿಗಳಾದ ಮಂಜು, ರಜತ್, ಮೋಕ್ಷಿತಾ ಪೈ, ತ್ರಿವಿಕ್ರಮ್, ಚೈತ್ರ ಕುಂದಾಪುರ ಆಗಮಿಸಿದ್ದಾರೆ. ಇದರಿಂದ ಇಡೀ ಮನೆಯ ವಾತಾವರಣ ಹಾಳಾಗ್ತಾ ಇದೆ. ಅತಿಥಿಗಳಾಗಿ ಬಂದವರು ಡಾಮಿನೇಟ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರಾ? ಇದರ ಬೆನ್ನಲ್ಲೇ ಕಳೆದ ಸೀಸನ್ ವಿಡಿಯೋ ಒಂದು ಮತ್ತಷ್ಟು ವೈರಲ್ ಆಗ್ತಿದ್ದು, ವಿಡಿಯೋದಲ್ಲಿ ರಜತ್ ಅವ್ರಿಗೆ ಸುದೀಪ್ ಕ್ಲಾಸ್ ತೆಗೆದುಕೊಂಡಿರುವಂತದ್ದು ತಿಳಿದಿದೆ. ಕಳೆದ ಬಾರಿಯೂ ಬಿಗ್ ಬಾಸ್ ಮನೆಯಲ್ಲಿ ರೆಸಾರ್ಟ್ ಟಾಸ್ಕ್ ನೀಡಲಾಗಿತ್ತು. ಸ್ಪರ್ಧಿಗಳಲ್ಲೇ 2 ಗುಂಪನ್ನ ಮಾಡಲಾಗಿತ್ತು. ಒಂದು ಗುಂಪು ಆತಿಥ್ಯ ನೋಡ್ಕೊಳ್ಬೇಕು, ಮತ್ತೊಂದು ಗುಂಪು ಅತಿಥಿಗಳಾಗಬೇಕು. ನಂತರ ಇದು ಉಲ್ಟಾ ಆಗುತ್ತದೆ. ಅಂದ್ರೆ ಆತಿಥ್ಯ ಪಡೆದವರು ಅತಿಥಿಗಳಾಗಬೇಕು, ಅತಿಥಿಗಳಾಗಿ ಇದ್ದವರು ಆತಿಥ್ಯ ನೀಡಬೇಕು. ರಜತ್ ಅತಿಥಿಯಾದಾಗ ಯಾವ ರೀತಿ ನಡೆದುಕೊಂಡಿದ್ರು ಎಂಬ ಬಗ್ಗೆ ಸುದೀಪ್ ಅಭಿಪ್ರಾಯ ಹೊರಹಾಕಿದ್ರು. ಎಲ್ಲರೂ ಲೋಕಲ್ ಬಾರಲ್ಲಿ ಇರೋ ತರ ಇದ್ರಿ. ರಜತ್ ಎಂಟ್ರಿ ಕೊಟ್ಟ ಮೇಲೆ ಅದು ರೆಸಾರ್ಟ್ ಅಲ್ವೇ ಅಲ್ಲ, ರೆಸಾರ್ಟ್ನ ಪಕ್ಕಾ ಲೋಕಲ್ ಬಾರ್ ಆಗಿ ಬದಲಾಯಿಸಿದ್ರು ಎಂದು ಸುದೀಪ್ ಅವರು ವೀಕೆಂಡ್ ನಲ್ಲಿ ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡಿದ್ರು. ಈ ವಿಡಿಯೋನ ಗಿಲ್ಲಿ ಫ್ಯಾನ್ಸ್ ವೈರಲ್ ಮಾಡ್ತಾ ಇದ್ದಾರೆ. ರಜತ್ ಹಾಗೂ ಮಂಜು ಬಿಗ್ ಬಾಸ್ ಮನೆಯಲ್ಲಿ ಅತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಎಂಬ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಇನ್ನು ಕೆಲವರು ಗಿಲ್ಲಿಯದ್ದು ತಪ್ಪು ಎಂದಿದ್ದಾರೆ. ರಜತ್ ಹಾಗೂ ಮಂಜು ಕೆರಳಿಸಿದ್ರಿಂದಲೇ ಗಿಲ್ಲಿ ಈ ರೀತಿ ನಡೆದುಕೊಳ್ತಾ ಇದ್ದಾರೆ ಅಂತ ಮತ್ತಷ್ಟು ಅಭಿಪ್ರಾಯಗಳು ಹೊರಬೀಳ್ತಾ ಇದೆ. ಇಂದು ಅಥವಾ ನಾಳೆ ಈ ಅತಿಥಿಗಳು ಬಿಗ್ ಬಾಸ್ ಮನೆಯಿಂದ ಹೊರಹೋಗುವ ಸಾಧ್ಯತೆ ಇದೆ ಅಂತ ಗುಸುಗುಸು ಚರ್ಚೆ ಆಗ್ತಾ ಇದೆ. ಇನ್ನ ಇಷ್ಟಲ್ಲದೆ ವೀಕೆಂಡ್ ನವರೆಗೂ ಅತಿಥಿಗಳು ಇರುವಂತದ್ದು ಡೌಟ್ ಅಂತ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ವೀಕೆಂಡ್ ನಲ್ಲಿ ಗಿಲ್ಲಿ ವಿಷಯವಾಗಿ ಯಾವ್ದಾದ್ರೂ ಚರ್ಚೆ ಹೊರಬರುತ್ತಾ? ಕಾದು ನೋಡಬೇಕು.